ಬೆಂಗಳೂರಿಗರೇ ಹುಷಾರ್ ಹುಷಾರ್ ಹುಷಾರ್. ನೀವು ಜಾಸ್ತಿ ಇದನ್ನ ಯೂಸ್ ಮಾಡ್ತೀರಾ, ಇದು ಜೀವಕ್ಕೆ ತುಂಬಾನೇ ಅತ್ಯಮೂಲ್ಯವಾಗಿರುವಂತಹ ಆಗಿದೆ. ಇದನ್ನ ಹೆಚ್ಚಾಗಿ ಬಳಸುತ್ತಿದ್ರೆ ನಿಯಮಿತವಾಗಿ ಬಳಸೋದನ್ನ ಕಲಿಬೇಕು. ಹಾಗಾದ್ರೆ ನಾವು ಯಾವುದರ ಬಗ್ಗೆ ಹೇಳ್ತಿದ್ದೇವೆ ಗೊತ್ತಾಗಿರ್ಬೇಕಲ್ವಾ ನಿಮ್ಗೆ? ಎಸ್, ಬೆಂಗಳೂರಿನ ಜನತೆ ಎಚ್ಚರಿಕೆಯನ್ನ ವಹಿಸಬೇಕು. ನಿಮ್ಗೆ ತುಂಬಾ ಇಷ್ಟ ಆಗಿರೋದಿದು, ಜಾಸ್ತಿ ಯೂಸ್ ಮಾಡ್ತೀರಾ ಅದು ಜೀವನದಲ್ಲಿ. ಇದು ಜೀವನಕ್ಕೆ ತುಂಬಾ ಅಮೂಲ್ಯವಾಗಿರುವಂಥದ್ದು. ಅದನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರೆ ಅದನ್ನ ನಿಯಮಿತವಾಗಿ ಬಳಕೆ ಮಾಡೋದನ್ನ ಕಲಿಬೇಕು ನೀವು. ಹಾಗಾದ್ರೆ ನೀವು ಯಾವುದರ ಬಗ್ಗೆ ಅಥವಾ ನಾವು ಯಾವುದ್ರ ಬಗ್ಗೆ ಹೇಳ್ತಿದ್ದೀವಿ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ಹಾಗಾದ್ರೆ ಯಾವುದ್ರ ಬಗ್ಗೆ ಮಾತನಾಡ್ತಾ ಇದ್ದೀವಿ? ಸರ್ವ ಜೀವ ರಾಶಿಗಳಿಗೂ ಅತ್ಯಮೂಲ್ಯವಾದದ್ದು ನೀರು. ನೀರನ್ನ ಹಿತಮಿತವಾಗಿ ಬಳಸುತ್ತಿದ್ರೆ ಸಮಸ್ಯೆ ಅನುಭವಿಸೋದು ಹುಷಾರಾಗಿರ್ಬೇಕು. ಯಾಕಂತಂದ್ರೆ ಬೆಂಗಳೂರಿನ ನೀರಿನ ಸಮಸ್ಯೆ, ಬೆಂಗಳೂರಿನಲ್ಲಿ ನಡೀತಿರುವಂತಹ ಈಗ ಆಗ್ತಿರುವಂತಹ ನೀರಿನ ಸಮಸ್ಯೆ ತುಂಬಾ ದೊಡ್ಡದು. ಅಂತರ್ಜಲ ಕುಸಿತದಿಂದ ನೀರಿನ ಬವಣೆ ಏರಿಕೆ ಆಗಿದೆ. ನೀರಿನ ಸಮಸ್ಯೆ ಹೆಚ್ಚಿದ್ದಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ಅಳವಡಿಕೆ ಮಾಡಿಕೊಳ್ಬೇಕು. ಕೊಳಗೇರಿ ಮತ್ತು ತಗ್ಗು ಪ್ರದೇಶದಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಅಳವಡಿಕೆ 1,000ರಿಂದ 3,000 ಸಾಮರ್ಥ್ಯದ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ಅಳವಡಿಕೆ ಮಾಡಿಕೊಳ್ಬೇಕು. ಕಳೆದ ಬೇಸಿಗೆಯಲ್ಲಿ ಸಾವಿರಾರು ಕಡೆ ಸಿಂಟೆಕ್ಸ್ ಯೋಜನೆಯನ್ನ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತೆ. ಈ ಬಾರಿ 100 ಕಡೆ ಸಿಂಟೆಕ್ಸ್ ಟ್ಯಾಂಕ್ ಮೂಲಕ ನೀರು ಸಪ್ಲೈ ಮಾಡಲಾಗ್ತಾ ಇದೆ. ಈಗಾಗಲೇ 80 ವಾರ್ಡ್ಗಳಲ್ಲಿ ತೀವ್ರ ನೀರಿನ ಸಮಸ್ಯೆ ಉಂಟಾಗಿದೆ. ಆತಂಕಗೊಂಡಿರುವಂತಹ ಬೆಂಗಳೂರು ಜಲಮಂಡಳಿ. ಹೌದು, ಬೆಂಗಳೂರಿನಲ್ಲಿ ಈಗ ಆಲ್ರೆಡಿ ನೀರಿನ ಸಮಸ್ಯೆ ಬರ್ತಾ ಇದೆ. ಬೇಸಿಗೆಗಾಲ ಶುರುವಾಗಿದೆ. ಬೇಸಿಗೆಗಾಲ ಪ್ರಾರಂಭದಲ್ಲೇ ನೀರಿನ ಸಮಸ್ಯೆಯನ್ನ ಅನುಭವಿಸುತ್ತಿರುವಂತಹ ಬೆಂಗಳೂರಿನ ಜನರು ಹಿತಮಿತವಾಗಿ ನೀರನ್ನ ಯೂಸ್ ಮಾಡಬೇಕು, ಬಳಕೆ ಮಾಡಬೇಕು. ಬೆಂಗಳೂರಿನ ನೀರಿನ ಸಮಸ್ಯೆ ಇವತ್ತು ನಿನ್ನೆದಲ್ಲವೇ ಅಲ್ಲ. ಅಂತರ್ಜಲ ಕುಸಿತದಿಂದ ನೀರಿನ ಬವಣೆ ಏರಿಕೆಯಾಗಿದೆ. ನೀರಿನ ಸಮಸ್ಯೆಯನ್ನ ಕಡಿಮೆ ಮಾಡಿಕೊಳ್ಳೋದು, ನೀರಿನ ಸಮಸ್ಯೆ ಹೆಚ್ಚಿದ್ದಲ್ಲಿ ಅದನ್ನ ಕಡಿಮೆ ಮಾಡಿಕೊಳ್ಳೋದು ಸಿಂಟೆಕ್ಸ್ ಟ್ಯಾಂಕ್. ಇದನ್ನ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ನಿಮಗೆ ನೀರಿನ ಒಂದಿಷ್ಟು ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಕೊಳಗೇರಿ ಮತ್ತು ತಗ್ಗು ಪ್ರದೇಶದಲ್ಲಿ ಸಿಂಟೆಕ್ಸ್ ಟ್ಯಾಂಕ್ ಅನ್ನ ಅಳವಡಿಕೆ ಮಾಡಿಕೊಳ್ಬೇಕು. 1,000ರಿಂದ 3,000 ಸಾಮರ್ಥ್ಯ ಸಿಂಟೆಕ್ಸ್ ಟ್ಯಾಂಕ್ ಅದನ್ನ ಅಳವಡಿಕೆ ಮಾಡ್ಕೋಬೇಕು. ಬೇಸಿಗೆಗಾಲದಲ್ಲಿ ಹೆಚ್ಚು ನೀರನ್ನ ಶೇಖರಣೆ ಮಾಡಿ ಇಡಬೇಕು. ಹಿತಮಿತವಾಗಿ ನೀರನ್ನ ಬಳಕೆ ಮಾಡ್ಕೋಬೇಕು. ಈಗಾಗಲೇ 80 ವಾರ್ಡ್ಗಳಲ್ಲಿ ತೀವ್ರ ನೀರಿನ ಸಮಸ್ಯೆ ಉಂಟಾಗಿದೆ. ಆತಂಕದಿಂದ ಬೆಂಗಳೂರು ಜಲಮಂಡಳಿ ಕೂಡ ಇದೆ. ಸೊ ಆದ್ರಿಂದ ಫ್ರೀಡಂ ಟಿವಿಯ ರಿಕ್ವೆಸ್ಟ್ ಇದು, ನೀರನ್ನ ಹಿತಮಿತವಾಗಿ ಬಳಕೆ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.